ಹೇಳಿದ್ಳು ಯಾವ ರೀತಿ? ಹೌದು. ತಾಯಿ ರಡ್ಡ್ಯಾರ ಕುಲದಲ್ಲಿ ಮಲ್ಲಮ್ಮ ಹುಟ್ಟಿ ಶ್ರೀ ಮಲ್ಲಿಕಾರ್ಜುನ ಸೇವೆ ಮಾಡಿ ತನ್ನ ಕುಲ ತನ್ನ ಜಾತಿ ಉದ್ಧಾರ ಮಾಡಿಕೊಂಡಾಳ. ಹೌದು. ಹಂಗ ನಾನು ನನ್ನ ಜಾತಿ ನನ್ನ ಕುಲ ಉದ್ಧಾರ ಮಾಡೋಕ ಸಲುವಾಗಿ ಹೌದಾ ಹೊನ್ನ ವಂಕಳ ಬಂಗಾರ ಜಡಿ ಭಾವಿಸ ಬಣ್ಣ ಬತ್ತಿಸ ಕಳಿ. ಹೌದೌದು. ಭಾವನ ಅವತಾರ ಮಾವನ ಚಲ್ವಿಕಿ ಶ್ರೀಕೃಷ್ಣನ ಅವತಾರ ಕಲಿಯುಗದೊಳಗೆ ಹೊತ್ತವರು ಹೆಸರು ತರುವಂತ ಒಂದು ಮುತ್ತಿನಂತ ಮಗನ ಕೊಡಂತೇಳಿ ಗಂಗಾತಾಯಿಗೆ ಬೇಡಿಕೊಂಡಳು. ಅವಾಗ ಗಂಗಾತಾಯಿ ಹೇಳಿದ್ಳು ಯಾರಿಗೆ? ಏನತ್ತ? ಕೊಂತುಬಾಯಿಗೆ ಹೇಳಿದ್ಳು, ಮಗಳೇ ಹೌದು ಬಯಸಿದ ಫಲ ನಿನ್ನ ಇಚ್ಛೆ ಅಂತ ದೊರಕುತ್ತೆ ತಂದಳು. ಕೊಂತುಬಾಯಿ ಎಲ್ಲಿಗೆ ಬಂದಳು? ಎಲ್ಲಿಗೆ? ಕೊಂಡ ಧರ್ಮರ ಮನೆಗೆ ಬಂದಳು. ಹೌದು ಶುದ್ಧ ಧರ್ಮರ ಕಟ್ಟಿ ಮೇಲೆ ಪಗಡಿ ಆಡ್ತಿದ್ದ ಧರ್ಮದ ಕಟ್ಟಿ ಮೇಲ. ಹೌದು. ಹೌದು ಸಿದ್ಧ ಮುತ್ಯ ಅವಾಗ ಇದ್ರ ನಿತ್ತ ಕೊಂತೆವಾಗ ಕೇಳ್ತಾನ, ಹಳ್ಳ ಕೊಳ್ಳದಾಗ ಮಗನ ಸಲುವಾಗಿ ಯಾರು ಭಕ್ತಿ ಮಾಡಿರಿ ನಿಜವಾಗಿ ಹೇಳ್ರಿ ಅಂದಾಗ ಹೌದು ಕೊಂತುಬಾಯಿ ಎಲ್ಲಾರು ಹೇಳ್ತಾರ ನಾ ಮಾಡಿಲ್ಲ ನೀ ಮಾಡಿಲ್ಲ ಅಂದಾಗ ಕೊಂತುಬಾಯಿ ಮಾವನಿದ್ರಿಗೆ ನಿತ್ ಹೇಳ್ತಾಳ, ಹೌದಾ ಹೌದು ಮಾವ ನಾನು ವಿಚಾರ ಮಾಡಿದೆ ಅಂದಾಗ ಕೊಂತೆವಾಗ ಹೌದು ಸಿದ್ಧ ಹೇಳ್ತಾನ, ಏನತ್ರಿಪ್ಪ? ಹಳ್ಳ ಕೊಳ್ಳದಾಗ ಮಗ ಸಿಗುದಿಲ್ಲವಾ? ಹೌದು. ಮಗ ಸಿರ್ಬೇಕಾದ್ರೆ ನಿನಗ ಮಾಯದ ಗುಡ್ಡದ ಮೇಲೆ ಹೋಗಿ ನಿನ್ನ ಮಾವ ಅಮೋಕ್ಷದ ನನ್ನ ತಂದೆ ಅಂಶದನ ಭಕ್ತಿ ಮಾಡಬೇಕು. ಹಗಲ 12 ವರ್ಷ 12 ವರ್ಷ ತಪ್ಪದೇ 24 ವರ್ಷ ಭಕ್ತಿ ಮಾಡಬೇಕು. ಆ ಭಕ್ತಿದ ಫಲ ನಿನಗೆ ದೊರಕ್ತದ. ಭಕ್ತಿ ಮಾಡಿದ್ರೆ ನಿನ್ನ ಮಗ ನಿನಗೆ ಹುಟ್ಟತನ ಸಿಗತಾನ ಅಂದಾಗ ಹೌದೌದು ಕೊಂತೆವ ಭಾವ ಉದುಷಿತ ಹೇಳ್ತಾಳ, ಏನತ್ರಿಪ್ಪ? ಭಾವ ಹೌದು ಹೌದು ಸಿದ್ಧ ಭಾವ ಇದ್ರೊಳಗೆ ಎಷ್ಟು ಕಷ್ಟ ಬಂದ್ರೆ ಕಷ್ಟ ನಾನು ತೆಗಿತೀನಿ. ಹೌದಾ ತಪ್ಪದೇ ಗುಡ್ಡದ ಮಾಯದ ಗುಡ್ಡಕ್ಕೆ ಹೋಗಿ 24 ವರ್ಷ ಭಕ್ತಿ ಮಾಡಿ ಅಂತ ಒಂದು ಮುದ್ದಿನ ಮಗನನ್ನ ಪಡ್ಕೊಂಡು ಬರ್ತಾನೆ ಅಂತ ಹೇಳಿ ಕೊಂತೆವ ನೇಮದಿಂದ ಜಳಕ ಮಾಡಿ ಪಂಚಾರ್ತಿ ಹಚ್ಚಿಕೊಂಡು ಹೌದು ಭಕ್ತಿದಿಂದ ಮಾವನಾದಂತ ಅಮೋಘ ಭಕ್ತಿ ಮಾಡ್ತಾಳ. ಹಗಲ 12 ವರ್ಷ ಏನು ಯಾವ ರೀತಿ ಭಕ್ತಿ ಮಾಡ್ತಾಳ? ಯಾವ ರೀತಿ? ಬಿಸಿಲು ಅನ್ನಲಾರ್ದೆ ಮಳೆ ಅನ್ನಲಾರ್ದೆ ಇವತ್ತು ಗಾಳಿ ಧೂಳಿ ಅನ್ನಲಾರ್ದೆ ಏಕವಾಗಿ ಭಕ್ತಿ ಮಾಡ್ತಾ ಬರ್ತಾಳ. ಹೌದು. ಒಂದು ದಿವಸ ಭಕ್ತಿ ಮಾಡಿದ ಫಲಕ್ಕೆ ಒಯ್ಲಾಕ ಕೊಂತೆವ್ ಬಂದ ನಿಂತು ಕೇಳ್ತಾಳ ಮಾವನೆದ್ರಿಗೆ, ಹೌದು ಮಾವ ಹೌದು ನಾನು ನಿನ್ನೆ ಭಕ್ತಿ ಮಾಡಿದ್ದು ಇವತ್ತು ಭಕ್ತಿ ಫಲ ಒಯ್ಲಾಕ್ ಬಂದಿನಿ, ನನ್ನ ಉಡಿಯೊಳಗೆ ನೀಡ ಸಿದ್ದೇಶ ಅಂತ ಹೇಳಿ ಮಾವನ ಮುಂದೆ ಹೇಳಿದಾಗ ಏನ್ ಹೇಳ್ತಾರಿಪ್ಪ? ಮೌನವಾಗಿ ಮಾವ ಕುಳಿತಿರ್ತಾನ. ಹೌದು. ಮಾವ ಏಕದೃಷ್ಟಿಲೆ ಒಂದು ಇಲ್ಲ ನಾಮಸ್ಮರಣೆ ಗುರುವಿನ ನಾಮ ಮಾಡ್ತಾ ಮಾವ ಕೂತಾನ. ಹೌದಾ ಅವಾಗ ಕೊಂತೆವ ಪಂಚಾರ್ತಿ ಹಚ್ಚಿ ಆರ್ತಿಗೆ ಬರ್ತಾಳ ಮಾವನಿಗೆ. ಹೌದಾ ಮಾವ ನಾನು ಹಗಲಿರೋದನು ಬ್ಯಾಸರನದ ಭಕ್ತಿ ಮಾಡಿದ ಕೊಂತೆವ ಬಂದ ನೀನು ಇದ್ರ ನಿತ್ತ ಮಾತನಾಡಲತ್ತೀನಿ, ಮಾತಾಡೋ ಮಾವ ನನ್ನ ಮೇಲಂತ ಕೃಪೆ ನಿನ್ನ ಕರುಣೆದಿಂದ ದಯ ತರೋಡು. ಹೌದು ಭಕ್ತ ಬಸ್ತಲ್ಲ ಭಕ್ತ ನೀ ದಯ ಇದ್ದಿ ಕರುಣಾನಿಧಿ ಮಕ್ಕಳ ಬೇಡವ್ರಿಗೆ ನಿನ್ನೆ ಅಂತ ಹೇಳ್ತಿಯಪ್ಪ ಕರುಣಾಮಿದಿ. ನನ್ನ ಇವತ್ತು ಹೊಣ್ಣ ವಂಕರ ಬಂಗಾರ ಜಡಿ ಭಾವಿಸವನ್ನ ಬತ್ತಿಸ ಕಳಿ ಬಾವನ ಉತ್ತರ ಮಾವನ ಚೆಲುವಿಕಿ. ಹೌದಾ ಶ್ರೀಕೃಷ್ಣನ ಅವತಾರ ಕಲಿಯುಗದೊಳಗೆ ನಂದನಿಂದ ಹೆಸರು ತರುವಂತ ಮಗನ ಸಲುವಾಗಿ ಭಕ್ತಿ ಮಾಡಿ ನಿಮ್ಮ ಭಕ್ತಿ ಫಲ ಒಯ್ಲಾಕ್ ಬಂದಿನಿ, ಆ ಫಲ ನನ್ನ ಉಡಿಯೊಳಗೆ ನೀಡು ಮಾವ ಅಂತೇಳಿ ಮಾವನ ಮುಂದೆ ಬೇಡ್ತಾಳ. ಹೌದೌದಾ ಮಾವ ಅಷ್ಟು ಮಾಡಿದ್ರು ಕೂಡ ಕೊಂತೆವನ ಮೇಲೆ ಕರುಣದಿಂದ ಕಣ್ಣು ತರದು ನೋಡುದಿಲ್ಲ. ಕೊಂತೆವ ಪಂಚಾರ್ತಿ ಹಚ್ಚಿ ಮಾವನ ಪಾದ ಮೇಲೆ ಬಿದ್ದ ಬೋರ್ಯಾಡಿ ಹೇಳ್ತಾಳ, ಹೌದು ರೇ ಮಾವ ಇವತ್ತು ನಾನು ನಿನ್ನ ಮುಂದೆ ಬಂದ ಬಾಯಿಗೆ ಬಂದ ಮಾತಾಡಿದ್ರ ಈ ಮಾತಿನ ಬೆಲೆ ಏನೈತಿಪ್ಪ, ಇವತ್ತು ಮಾತಾಡತೀನಿ ನನ್ನ ಫಲನ ದಡದಿಂದ ದುಡ್ದೀನಿ, ನನ್ನ ದುಡ್ದಾದಷ್ಟು ಕೂಲಿ ಕೊಡ್ತಾನಂತೇಳಿ ಹಿರಿಯರ ಗಾದಿ ಮಾತದ. ಹೌದು ಹಂಗ ಭಕ್ತಿ ಮಾಡಿನ ಭಕ್ತಿ ಫಲ ನನ್ನ ಉಡಿ ಒಳಗೆ ನೀಡಿ ಅಂತೇಳಿ ಕೊಂತೆ ಉಡಿ ಹುಟ್ಟಿ ಬೇಡ್ತಾಳ. ಅವಾಗ ಅಮೋಘ ಸಿದ್ಧ ಒಂದು ಮಾತು ಹೇಳ್ತಾನಮ್ಮ, ಏನ್ರಿಪ್ಪ? ಕೊಂತೆವಾಗ ಹೇಳ್ತಾನ, ಹೌದಾ ಕೊಂತೆವಾ ಹೌದಾ ನೀ ಭಕ್ತಿ ಮಾಡಿರ್ಕಂತ ಭಕ್ತಿ ಫಲ ಕೊಟ್ಟಿನಿವ ಅಂದಾಗ ಕೊಂತೆವ ಹೇಳ್ತಾಳ, ಬಾವ ಮಾವ ನಾನು ನಿನ್ನೆ ಒಯ್ಲಕ್ಕ ಬಂದಿನಿ, ನಿನ್ನೆ ಹೇಳಿದ ಇನ್ನೇ ಒಂದು ದೋಸ ಕಡಿಮೆ ಐತಿ, ನಾಳೆ ನಿಸಿಕಿನಲ್ಲಿ ಬಂದು ಫಲ ಒಯ್ಯಂದಿದ್ದು ಇವತ್ತು ತಪ್ಪಲಾರ್ದ ನಾನಿನ್ನು ಬಂದೀನಿ. ಹೌದಾ ಇವತ್ತು ನನಗೆ ಅಂತ ಪುತ್ರ ಸಂತಾನ ಅಂತ ಭಾಗ್ಯದ ಫಲ ನನ್ನ ಉಡಿಯೊಳಗೆ ನೀಡಂದಾಗ ಅವಾಗ ಅಮೋಘ ಸಿದ್ಧ ಹೇಳ್ತಾನೆ ಯಾರಿಗೆ? ಕೊಂತೆವ ಹೀಗೆ ಕೊಂತೆವ್ ಹೇಳ್ತಾನೆ, ಕೊಂತೆವ ಹೌದಾ ನಿನ್ನ ಫಲ ಕೊಟ್ಟಿನಿ ಕೊಂತೆವ ಕೊಟ್ಟಿನಿ ಅಂದಾಗ ಅವಾಗ ಕೊಂತೆವ ಬೇಡ್ತಾಳ ಮಾವನ ಪಾದ ಮೇಲೆ ಬಿದ್ದ, ಏನಪ್ಪ ಏ ಮಾವ ಹೌದಾ ಯಾರಿಗೆ ಕೊಟ್ಟಿದಿ ಫಲ? ಆಗಲು 12 ವರ್ಷ ಇರಲ್ಲ 12 ವರ್ಷ ತಪ್ಪದೆ 24 ವರ್ಷ ಭಕ್ತಿ ಮಾಡಿದ ಕೊಂತುಬಾಯಿ ನಾನಿದ್ದೀನಿ. ಹೌದು ಭಕ್ತಿ ಮಾಡಿದ ಫಲ ನನ್ನ ಉಡಿ ಒಳಗೆ ನೀಡು ಬಾವ. ಮಾವ ಭಕ್ತಿ ಮಾಡಿದ ಫಲ ನನ್ನ ಉಡಿ ಒಳಗೆ ನೀಡಿ, ಇನ್ನೊಬ್ಬರ ಉಡಿ ಒಳಗೆ ಯಾರಿಗೆ ನೀಡಿದಿ ನಿಜವಾಗಿ ಹೇಳು, ಒಂದೇಳೆ ನನ್ನ ಫಲ ನನಗೆ ಕುಡಿದ್ರ ನಿನ್ನ ಪಾದ ಮೇಲೆ ಬಿದ್ದು ಪ್ರಾಣ ಬಿಡ್ತಾನಂತೇಳಿ ಅಮೋಘ ಶುದ್ಧನ ಮಾವನ ಪಾದ ಮೇಲೆ ಬಿದ್ದು ಬೋರ್ಯಾಡಿ ಪ್ರಾಣ ಬಿಡಲಾಕ ಸಿದ್ಧವಾಗಿ ನಿಂದಿರ್ತಾಳ ಕೊಂತೆವ್ವ. ಹೌದೌದು ಅವಾಗ ಅಮೋಘ ಶುದ್ಧ ಹೇಳ್ತಾನ, ಹೌದಾ ಕೊಂತೆವ್ವ
ದುಃಖ ಮಾಡಬೇಡವಾ, ದುಃಖ ಮಾಡಬೇಡ. ನಿನಗ ಕೊಡು ಫಲ ಕಣ್ಣು ಬಾಯಿಗೆ ಕೊಟ್ಟಿನವ. ನೆಸಿಕಿನ ಜಾವದಲ್ಲಿ ಬಂದು ಕಣ್ಣು ಫಲ ತೆಗೆದಾಳಂದಾಗ ಅವಾಗ ಕೊಂತವ ದುಃಖ ಮಾಡ್ತಾಳ. ಆತ್ಮೀಯ ಬಂಧುಗಳೇ, ಹೌದು ಮಾವ ಹೌದಾ ಅಂತ ಹೊಣ್ಣ ವಂಕಳ ಬಂಗಾರ ಜಡಿ ಭವಿಷ್ಯ ಬಣ್ಣ ಬತ್ತಿಸ ಕಳಿ ಭಾವನಂತ ಅವತಾರ ಮಾವನ ಚರ್ವಿಕಿ. ಹೌದಾ ಕಲಿಯುಗದೊಳ ಕೃಷ್ಣನ ಅವತಾರ ನಿನ್ನಂತ ಮಗನ ನಾ ಬೇಡಿನು. ಹೌದು ಇವತ್ತಿನ ದಿವಸಿಗೆ ನನ್ನ ಉಡಿ ಒಳಗೆ ಮಣ್ಣು ನೀಡಿ ಇನ್ನೊಬ್ಬರ ಉಡಿ ಒಳಗೆ ನೀ ಫಲ ನೀಡಿದೆ ಅಂದ್ರ ಇನ್ನು ನಾ ಮುಂದೆ ಹೋಗಬಾರ್ದು. ಜೀವಂತ ಕುರಿ ಕಟುಕನ ಕೈಯ ಕೊಟ್ಟ ಅಂತೇಳಿ ಇವತ್ತು ಕೊಟ್ಟ ವಚನ ಕೊಟ್ಟರೆ ನೀ ಕಲಿಯುಗದಾಗ ಕರೆಸಿದ್ದ, ಇಲ್ಲಾದ್ರೆ ನೀನು ಬಿಡುದಲ್ಲ ಅಂತೇಳಿ ಕೊಂತೇವ್ ಮಾವನ ಪಾದ ಮೇಲೆ ಬಿದ್ದು 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 ಪ್ರಾಣ ಬಿಡ್ಲಕ್ ಹೋತಾಳ. ಮೋಕ್ಷದ ಹೇಳ್ತಾನ. ಹೌದು ಏನತ್ರಿಪ್ಪ ಕೊಂತೇವ ಹೌದಾ ದುಃಖ ಮಾಡಬೇಡ ಕೊಂತೇವ. ಆಕಾಶದಿಂದ ಬಿದ್ದ ನೀರು ಹೇಗ ನದಿ ಹಾಳಗಳು ಕೂಡಿ ಸಮುದ್ರ ಕೂಡ್ತಲ್ಲ, ಹೌದಾ ಅದೇ ಪ್ರಕಾರ ನೀನು ಸಂಕಲ್ಪ ಮಾಡಿದ ವರಪ್ರಸಾದ ನಿನಗೆ ಕೊಡ್ತೀನಿ. ಆದ್ರೆ ನೀ ದುಃಖ ಮಾಡಬೇಡ. ಹಿಂಗ ಬರೋದಿಲ್ಲವ್ವ, ನಿನಗ ಪಲ್ಲಕ್ಕಿ ಪದವಿ ಆಗಲಿ ನೆಲ್ಲಕ್ಕಿ ಬಾಣಾಗಲಿ, ಹೌದಾ ಧರ್ಮದ ಜೋಡಿ ಸವ ಜೋಡಿಯಾಗಿ ಮುತ್ತಿನ ಪಲ್ಲಕ್ಕಿಯಾಗ ಮುತ್ತೈದಿ ಕೊಂತೇವ. ನೀ ಸದಾ ಕೊತ್ತ ಮೇರಿ ಅಂತೇಳಿ ಕೊಂತೇವ್ಗ ಆಶೀರ್ವಾದ ಮಾಡ್ಲಕ್ ಹೋತಾನ. ಕೊಂತೇವ ಮಾವನಿಗೆ ಹೇಳ್ತಾಳ, ಹೌದಾ ಮಾವ ಈ ಪಲ್ಲಕ್ಕಿ ಪದವಿ ನೆಲ್ಲಕ್ಕಿ ಬಾಣಿ ಯಾರಿಗೆ ಬೇಕಾಗೈತೋ? ಇಂಥ ಆಸ್ತಿ ಸಲುವಾಗಿ ಇಂಥ ಐಶ್ವರ್ಯ ಸಲುವಾಗಿ ಭಕ್ತಿ ಮಾಡಿಲ್ಲ. ಹೌದು ಕೇವಲ ಒಂದು ಭಕ್ತಿ, ಒಂದು ಕೊಂತೆ ಕುಮಾರ ಮಗನ ಸಲುವಾಗಿ ಭಕ್ತಿ ಮಾಡ್ಯಾಳು. ಹೌದೌದು ಭಕ್ತಿ ಫಲ ನನ್ನಂತೆ ನನಗೆ ಕೊಡ್ತಿದ್ರ ಕೊಡು. ಒಂದೇಳೆ ನೀ ಕೊಡ್ತಿದ್ರ ಹೌದಾ ನಿನ್ನ ಪಾದ ಮೇಲೆ ಬಿದ್ದು ಪ್ರಾಣ ಬಿಡ್ತಾನಂತೇಳಿ ಕೊಂತೆವ ಬಿದ್ದು ಬೋರ್ಯಾಡಿ 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 ಹೇಳ್ತಾಳ. ಆತ್ಮೀಯ ಬಂಧುಗಳು, ಹೌದೌದ್ರಿಪ್ಪ ಅವಾಗ ಹೇಳ್ತಾಳ, ಏನತ್ರಿ ಮಾವ ಹೌದಾ ದರಿದ್ರವುಳ್ಳವರು ಧನವಂತರಾಗರು, ಬಂಜಿಯರು ಪುತ್ರವತಿ ಆಗೋರು, ಕುಷ್ಠ ರೋಗ ಬಂದ್ರೆ ನಷ್ಟ ಆಗಿ ಹೋಗುದು, ಕರ್ಮಾನ ಸಾರ ಸಂಕಟ ಬಂದ್ರೆ ದೂರ ಆಗಿ ಹೋಗುದು, ಸತಿಪತಿ ಮಕ್ಕಳ ಬೇಡವ್ರು ಮಾಯದ ಗುಡ್ಡಕ್ಕೆ ಬಂದ್ರ ಮಕ್ಕಳ ಕೊಡ್ತಾನಂತ ನೀನೇ ಹೇಳಿದೆ. ಜಗ ಎಲ್ಲ ಸಾರಿದೆಪ್ಪ. ಹೌದಾ ಕೊಟ್ಟ ವಚನ ಭ್ರಷ್ಟ ಆಗಬಾರ್ದು. ಮೊದಲು ನನ್ನ ಫಲ ನನ್ನಂತೆ ಕೊಟ್ರೆ ಕೊಂತೇವ ಮರಳಿ ಮನೆಗೆ ಹೋಗ್ತಾಳ. ಕುಡಿದಿದ್ರು ನಿನ್ನ ಪಾದ ಮೇಲೆ ಬಿದ್ದ ಪ್ರಾಣ ಬಿಡ್ತಾನಂತೇಳಿ ಕೊಂತೇವ ದುಃಖ ಮಾಡಿ ಹತ್ತಾಗ ಮೋಕ್ಷದ ಆಶೀರ್ವಾದ ಮಾಡ್ಯಾನ. ಹೌದಾ ಯಾವ ರೀತಿ ಯಾವ ರೀತಿರಿಪ್ಪ ಕೊಂತೇವ ಹೌದಾ ದುಃಖ ಮಾಡಬೇಡವ. ನಿನಗ ಪಲ್ಲಕ್ಕಿ ಪದವಿ ಆಗಲಿ ನೆಲ್ಲಕ್ಕಿ ಬಾನಾಗಲಿ ಧರ್ಮರ ಜೋಡಿ ಸವ ಜೋಡಿಯಾಗಿ ಮುತ್ತಿನ ಪಲ್ಲಕ್ಕಿಯಾಗಿ ಮುತ್ತೈದು ಕೊಂತೇವ ಮೇರಿ. ಹೌದಾ 13 ದಿವಸದ ಕಂದ ನಿನ್ನ ಕೈವಾಸಿ ಆಗತನ. ಲೋಕದೊಳಗ ಕೊಂತೆ ಕುಮಾರಿ ವೀರ ಮಲಕಾರ ಸಿದ್ದನಂದ ನಿನ್ನ ಕೀರ್ತಿ ಬೆಳಿತದ. ಸಿದ್ಧಾಟಿಗೆ ಇಡ್ತೀರ ತಿಳಣ ಕಣ್ಣವನ ಹೊಟ್ಟಾಗ ಹುಟ್ಟತಾನ, ಕೊಂತೇವನ ಹುಟ್ಟಾಗ ಮಲಿ ಹಾಲು ಕೊಡ್ತಾನ. ಕೊಂತೇವ ಕಲಿಯುಗದೊಳಗ ನೀವು ಕೊಂತಿ ಕುಮಾರಿ ವೀರ ಮಲಕಾರ ಸಿದ್ದನ ನಾಡೆಲ್ಲ ನಿನ್ನ ಕೀರ್ತಿ ಸಾರ್ಲಿ. ಕೊಂತೇವ ದುಃಖ ಮಾಡಬೇಡ ಅಂತೇಳಿ ಆಶೀರ್ವಾದ ಮಾಡಿದ. ಹ್ಯಾಂಗ ಕೊಂತೇವ ಪಲ್ಲಕ್ಕಿಯಾಗಿ ಮೆರೆದಳು. ಹೌದಾ 3 ದಿವಸದ ಕೊಂದ ಯಾವ ರೀತಿ ಕೊಂತೇವನ ಉಡಿಯೊಳಗೆ ಬಂದು ಕೇಳ್ರಿ. ಹೆಂಗ್ರಿಪ್ಪ